ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಕರ್ಲ. ಸೊ ಇವತ್ತು ನಾವು ತೋರಿಸ್ತಾ ಇರೋದು ಅಡ್ವಾನ್ಸ್ ರಿಮೋಟ್ ಕಂಟ್ರೋಲ್ ಫಾರ್ RC ವೆಹಿಕಲ್ಸ್ ಅಂತ ಹೇಳ್ಬಿಟ್ಟು. ಇದು ನಾವೇ ನಮ್ಮ ಇನೋಸಲ್ಲಿ ನಾವು ಡೆವಲಪ್ ಮಾಡಿದ್ದೀವಿ. ಸೊ ಈ ರಿಮೋಟ್ ಬಾಕ್ಸಲ್ಲಿ ಏನೇನು ಬರುತ್ತೆ ಅಂತ ನಾವು ನೋಡೋಣ. ಸೊ ಲೆಟ್ಸ್ ಅನ್ಬಾಕ್ಸ್ ದಿಸ್ ರಿಮೋಟ್ ಕಂಟ್ರೋಲು. ಸೊ ನಾವು ಅನ್ಬಾಕ್ಸ್ ಮಾಡಿದಾಗ ನಿಮ್ಗೆ ಏನೇನು ಕಾಣಿಸುತ್ತೆ ಅಥವಾ ಏನೇನು ಸಿಗುತ್ತೆ ಅಂತ ನೋಡೋಣ. ಸೊ ಇದು ಬಂದ್ಬಿಟ್ಟು ರಿಮೋಟ್ ಕಂಟ್ರೋಲು, ಓಕೆನಾ. ಸೊ ಈ ರಿಮೋಟ್ ಕಂಟ್ರೋಲಲ್ಲಿ ನಿಮಗೆ ಏನೇನು ಆಪ್ಷನ್ ಇದೆ ಅಂತ ಹೇಳ್ತೀನಿ. ಏನಿದೆ, ಲೆಫ್ಟ್ ಇಂಡಿಕೇಟ್ರು, ರೈಟ್ ಇಂಡಿಕೇಟ್ರು, ಮತ್ತು ಸ್ಟೇರಿಂಗು, ಮತ್ತು ಫಾರ್ವರ್ಡು ರಿವರ್ಸ್ ಒಂದು ಮೋಟ್ರು, ಮತ್ತು ಇನ್ನು ಅನದರ್ ಮೋಟ್ರು, 2 ಮೋಟ್ರು ಕಂಟ್ರೋಲ್ ಮಾಡ್ಬೋದು. ಮತ್ತು ಒಂದು ಸರ್ವೋ ಇಲ್ಲಿ ಇದೆ. ನೀವು ಅದನ್ನು ಬೇರೆ ಬೇರೆ ಆಪ್ಷನ್ಗೆ ನೀವು ಕಂಟ್ರೋಲ್ ಮಾಡ್ಬೋದು. ಲೈಕ್ ಗೇರ್ಸ್ ಚೇಂಜಿಗೆ, ಹೈಡ್ರೋಲಿಕ್ಕಿಗೆ, ಲಿಫ್ಟಿಗೆ, ಈ ಥರ ಏನಾದರೂ ನೀವು ಸರ್ವೋನ ಯೂಸ್ ಮಾಡ್ಕೋಬೋದು. ಇಷ್ಟು ನಾವು ಈ ರಿಮೋಟಲ್ಲಿ ಪ್ರಾವಿಷನ್ ಮಾಡಿದ್ವಿ. ಇದು ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಮೈನ್ ಬೋರ್ಡು. ಈ ಮೈನ್ ಬೋರ್ಡು ಅಥವಾ ನಾವು ರಿಸೀವರ್ ಅಂತ ಹೇಳ್ಬೋದು. ಈ ರಿಸೀವರಲ್ಲಿ ನಮ್ಮ ರಿಮೋಟಿಗೆ ಕನೆಕ್ಟ್ ಆಗುತ್ತೆ. ಸೊ ಆ ಬೋರ್ಡಲ್ಲಿ ಡಿಫ್ರೆಂಟ್ ಔಟ್ಪುಟ್ಸ್ ಎಲ್ಲ ಇರುತ್ತೆ. ಅದನ್ನು ಯಾವ್ಯಾವು ಅಂತ ನಾನು ಹೇಳ್ತೀನಿ. ಸೊ ಈ ರಿಮೋಟ್ ಕಂಟ್ರೋಲು ನಾವು ಡೆವಲಪ್ ಮಾಡಿರೋದು. ಸೊ ಇದರಲ್ಲಿ ಮತ್ತೆ ಬಾಕ್ಸಲ್ಲಿ ಏನೇನಿದೆ ಅಂದರೆ ವೈರಿಂಗ್ ಹಾರ್ನೆಸ್ ಇದೆ. ಸೊ ಇದರಲ್ಲಿ ಬಂದ್ಬಿಟ್ಟು ಫಸ್ಟು ಈ ಬ್ಯಾಟ್ರಿ ಕನೆಕ್ಷನ್ನು ಮತ್ತು ಸ್ವಿಚ್ಚು ಎಲ್ಲ ಕೊಟ್ಟಿದ್ದೀವಿ. ನೆಕ್ಸ್ಟ್ ಅದನ್ನು ನೀವೇ ಬೇಕಾದರೂ ಮಾಡ್ಕೋಬೋದು. ಮತ್ತು ಇದು ಮೋಟರ್ಸು, 2 ಮೋಟ್ರಿಗೆ, ಒಂದು ಹೆಡ್ಲೈಟಿಗೆ ಅಂತ ಕೊಟ್ಟಿದ್ದೀವಿ. ಆಮೇಲೆ ಮತ್ತು ಇಂಡಿಕೇಟರ್ಸು. ಸೊ ಇಂಡಿಕೇಟರ್ಸ್ನ ಸಾಲ್ಡ್ರ್ ಮಾಡಿ ಕೊಟ್ಟಿದ್ದೀವಿ. ನೀವೇ ಮಾಡ್ಕೋತೀರಾ ಅಂದ್ರೂ ಓಕೆ, ನೋ ಇಶ್ಯೂ. ಸೊ ಇದನ್ನು ನಾವು ಸೆಟಪ್ ಮಾಡಿ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಬಿಫೋರ್ ದಟ್ ಇದರಲ್ಲಿ ನಾವು ಒಂದು ಪ್ರಾವಿಷನ್ನ ಅಥವಾ ಒಂದು ಸ್ಟಿಕ್ಕರ್ ಲೇಬಲ್ ಮಾಡಿದ್ವಿ. ಏನು ಅಂತ ಹೇಳಿದ್ರೆ, ಇನ್ಸೈಡ್ ದ ಬಾಕ್ಸ್ ಏನೇನಿದೆ ಅಂದ್ಬಿಟ್ಟು ಒಂದು ರಿಮೋಟ್ ಇದೆ, ಆಮೇಲೆ ಟ್ರಾನ್ಸ್ಮಿಟರ್ ಅಂತ ಹೇಳ್ಬೋದು, ರಿಸೀವರ್ ಇದೆ, ಬ್ಯಾಟ್ರಿ, ಆಪ್ಷನಲ್ ವೈರಿಂಗ್ ಹಾರ್ನೆಸ್ ಇದೆ, ಓಕೆನಾ. ಅದು ಒಂದು ಸೆಟ್ ಇರುತ್ತೆ, ಹೆಡ್ಲೈಟು, ಮೋಟಾರು ಮತ್ತು ಇಂಡಿಕೇಟರ್ಸ್ಗೆ. ಫೀಚರ್ಸ್ ಏನೇನು ಅಂದರೆ 2 ಮೋಟಾರ್ ಕಂಟ್ರೋಲ್ ಇರುತ್ತೆ, 600 ಮಿಲಿಯಮ್ಸು, ಪಿ ಕರೆಂಟ್ 1.2 ಆಂಪ್ಸ್ ಇರುತ್ತೆ, 2 ಸರ್ವೋ ಕಂಟ್ರೋಲ್ ಇರುತ್ತೆ, 1 ಫಾರ್ ಸ್ಟೇರಿಂಗ್ ಇರುತ್ತೆ, 1 ಕ್ಯಾನ್ ಬಿ ಯೂಸ್ಡ್. ನಾನು ಆಗಲೇ ಹೇಳೋ ರೀತಿ ಹೈಡ್ರೋಲಿಕ್ಕು, ಗೇರ್ ಚೇಂಜು ಆ ಥರ ಯೂಸ್ ಮಾಡ್ಕೋಬೋದು. ಹೆಡ್ಲೈಟ್ ಕಂಟ್ರೋಲ್ ಇದೆ. ಆಮೇಲೆ ಇಂಡಿಕೇಟರ್ಸ್ ಏನಪ್ಪ ಅಂದರೆ ಬ್ರೇಕು, ರಿವರ್ಸು, ಲೆಫ್ಟ್ ಇಂಡಿಕೇಟರ್, ರೈಟ್ ಇಂಡಿಕೇಟರ್ ಇರುತ್ತೆ, ಮತ್ತು ಹಾರನ್. ಇಷ್ಟು ಇದರಲ್ಲಿ ಫೀಚರ್ಸು. ಇದು ನಮ್ಮ ರಿಮೋಟು, ಓಕೆನಾ. ಇದನ್ನು ಇವಾಗ ನಾವು ಕನೆಕ್ಟ್ ಮಾಡಿ ನೋಡೋಣ. ಸೊ ಇದನ್ನು ನಾನು ಆವಾಗಲೇ ಹೇಳಿದೆ, ನಮ್ಮ ರಿಮೋಟಲ್ಲಿ ನೀವು ಸಿ ಟೈಪ್ ಚಾರ್ಜರ್ ಯೂಸ್ ಮಾಡಿಕೊಂಡು ಈ ರಿಮೋಟ್ನ ಚಾರ್ಜ್ ಮಾಡ್ಬೋದು, ಓಕೆನಾ. ಸೊ ಇವಾಗ ನಾವು ಕನೆಕ್ಟ್ ಮಾಡೋಣ. ಫಸ್ಟ್ ಬಂದ್ಬಿಟ್ಟು ನಾನು ಈ ವೈರಿಂಗ್ ಹಾರ್ನೆಸ್ ಯೂಸ್ ಮಾಡ್ತಿಲ್ಲ, ನಾನು ಆಲ್ರೆಡಿ ಸಾಲ್ಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾವು ಕನೆಕ್ಟ್ ಮಾಡೋಣ. ಸೊ ಫಸ್ಟ್ ಬಂದ್ಬಿಟ್ಟು BO ಮೋಟ್ರ್ ಇದೆ. ಸೊ ಅದನ್ನು ನಾವು ಮೋಟಾರ್ 1ಗೆ ಕನೆಕ್ಟ್ ಮಾಡೋಣ. ದೆನ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಸೆಕೆಂಡ್ ಮೋಟಾರು. ಸೊ ನಾನು ಸ್ವಲ್ಪ ದೊಡ್ಡ ಮೋಟ್ರ್ ಕನೆಕ್ಟ್ ಮಾಡಿದ್ದೀನಿ. ಸೊ ಅದನ್ನು ಇಲ್ಲಿ ಕನೆಕ್ಟ್ ಮಾಡೋಣ, ಮೋಟಾರ್ 2ಗೆ, ಓಕೆನಾ. ದೆನ್ ಅದಾದಮೇಲೆ ಸರ್ವೋ, ನಾನು ಸ್ಟೇರಿಂಗಿಗೆ ಒಂದು ಕನೆಕ್ಟ್ ಮಾಡ್ತೀನಿ. ಇನ್ನೊಂದು ಸಲ ಅದನ್ನು ಕನೆಕ್ಟ್ ಮಾಡಿ ನೋಡೋಣ. ದೆನ್ ಇದು ಬಂದ್ಬಿಟ್ಟು ಇಂಡಿಕೇಟರ್ಸ್ ಕನೆಕ್ಟ್ ಮಾಡೋಣ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಕರ್ಲ. ಸೊ ಇವತ್ತು ನಾವು ತೋರಿಸ್ತಾ ಇರೋದು ಅಡ್ವಾನ್ಸ್ ರಿಮೋಟ್ ಕಂಟ್ರೋಲ್ ಫಾರ್ RC ವೆಹಿಕಲ್ಸ್ ಅಂತ ಹೇಳ್ಬಿಟ್ಟು. ಇದು ನಾವೇ ರೆಡಿ ಮಾಡಿರೋಂಥದ್ದು ಆ್ಯಂಡ್ ಇದು ಕಂಪ್ಲೀಟ್ಲಿ ನಾವೇ ಬಿಲ್ಡ್ ಮಾಡಿರೋಂಥದ್ದು. ಸೊ ಇದನ್ನು ನಾವು ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ಏನಿದೆ ಅಂತ ನೋಡೋಣ. ಸೊ ಇನ್ಸೈಡ್ ದ ಬಾಕ್ಸ್ ಒಂದು ರಿಮೋಟ್ ಇದೆ, ಆಮೇಲೆ ಅದನ್ನು ಟ್ರಾನ್ಸ್ಮಿಟರ್ ಅಂತ ಹೇಳ್ಬೋದು, ರಿಸೀವರ್ ಇದೆ, ಬ್ಯಾಟ್ರಿ ಆಪ್ಷನಲ್ಲು, ಬ್ಯಾಟ್ರಿ ಕೇಳಿದ್ರೆ ಮಾತ್ರ ಪ್ರೊವೈಡ್ ಮಾಡ್ತೀವಿ, ಮತ್ತು ವೈರಿಂಗ್ ಹಾರ್ನೆಸ್ ಒಂದು ಕಂಪ್ಲೀಟ್ ಸೆಟ್ ಇದೆ. ಅದು ಹೆಡ್ಲೈಟ್ ಇದೆ, ಮೋಟಾರ್ ಇದೆ ಆ್ಯಂಡ್ ಇಂಡಿಕೇಟರ್ಸ್ಗಿದೆ. ಸೊ ಫೀಚರ್ಸ್ ಬಂದ್ಬಿಟ್ಟು ಏನೇನಪ್ಪ ಅಂತ ಹೇಳಿದ್ರೆ, 2 ಮೋಟರ್ಸ್ ಕಂಟ್ರೋಲ್ ಮಾಡ್ಬೋದು, 600 ಮಿಲಿಯಮ್ಸ್ ಈಚ್ ಮೋಟ್ರಿಗೆ ಕರೆಂಟ್ ಪೀಕ್ ಕರೆಂಟ್ ಬಂದ್ಬಿಟ್ಟು 1.2 ಆಂಪ್ಸ್ ಇರುತ್ತೆ, 2 ಸರ್ವೋ ಕಂಟ್ರೋಲ್ ಇರುತ್ತೆ, 1 ಫಾರ್ ಸ್ಟೇರಿಂಗ್ ಇರುತ್ತೆ, 1 ಫಾರ್ ಗೇರ್ಸ್ ಆ್ಯಂಡ್ ಚೇಂಜ್ ಮಾಡೋಕ್ಕೆ ಅಥವಾ ಲಿಫ್ಟ್ ಕಂಟ್ರೋಲ್ ಮಾಡೋಕ್ಕೆ ನೀವು ಯೂಸ್ ಮಾಡ್ಬೋದು. ಆಮೇಲೆ ಹೆಡ್ಲೈಟ್ ಕಂಟ್ರೋಲು ಇದೆ, ಹೆಡ್ಲೈಟ್ ಆನ್ ಆಫ್ ಮಾಡ್ಬೋದು. ಇಂಡಿಕೇಟರ್ಸ್ ಇದೆ. ಇಂಡಿಕೇಟರ್ಸಲ್ಲಿ ಏನೇನು ಅಂದರೆ ಬ್ರೇಕು, ರಿವರ್ಸ್ ಇಂಡಿಕೇಟರು, ಮತ್ತು ಲೆಫ್ಟ್ ಆ್ಯಂಡ್ ರೈಟ್ ಇಂಡಿಕೇಟರ್ಸ್ ಅಲಾಂಗ್ ವಿತ್ ಒಂದು ಹಾರನ್ ಕೊಟ್ಟಿದ್ವಿ. ಇಷ್ಟು ಪ್ರಾವಿಷನ್ ಮಾಡಿದ್ವಿ. ಸೊ ಇಲ್ಲೇ ಅನ್ಬಾಕ್ಸ್ ಮಾಡೋಣ. ಸೊ ಅನ್ಬಾಕ್ಸ್ ಮಾಡಿದಾಗ ನೀವು ನೋಡ್ತಾ ಇರ್ಬೋದು, ಫಸ್ಟು
ಒಂದು ರಿಮೋಟ್ ಕಂಟ್ರೋಲು. ಇದು ಕಂಪ್ಲೀಟಾಗಿ ನಾವೇ ಬಿಲ್ಡ್ ಮಾಡಿರೋದು. ಸೊ ಇದರಲ್ಲಿ ಏನೇನು ಅಂದರೆ ಹಾರನ್ನು, ಲೆಫ್ಟ್ ಇಂಡಿಕೇಟ್ರು, ರೈಟ್ ಇಂಡಿಕೇಟ್ರು, ಆನ್ ಆಫ್ ಸ್ವಿಚ್ಚು, ಫಾರ್ವರ್ಡು, ರಿವರ್ಸು, ಇದು ವಿತ್ ಸ್ಪೀಡ್ ಕಂಟ್ರೋಲ್ ಇರುತ್ತೆ, ಸ್ಟೇರಿಂಗು, ಮತ್ತು ಇದು ಅನದರ್ ಸರ್ವೋ ಮೋಟರ್ ಕಂಟ್ರೋಲು, ಮತ್ತು ಇದು ನೀವು ಸಿ ಟೈಪ್ ಚಾರ್ಜರ್ ಯೂಸ್ ಮಾಡಿಕೊಂಡು ಚಾರ್ಜ್ ಮಾಡುವ. ಇದರಲ್ಲಿ ಇನ್ಬಿಲ್ಟ್ ಬ್ಯಾಟ್ರಿ ಇದೆ. ಸೊ ಅದಾದಮೇಲೆ ಇನ್ನೊಂದು ಮೋಟ್ರ್ ಅಂತ ಹೇಳಿದ್ನಲ್ಲ, ಅದನ್ನು ಫಾರ್ವರ್ಡು, ರಿವರ್ಸು ಈ ಬಟನ್ಸಲ್ಲಿ ನೀವು ಕಂಟ್ರೋಲ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಮೇಯ್ನ್ ಬೋರ್ಡು. ಓಕೆ, ಸೊ ಮೇಯ್ನ್ ಬೋರ್ಡಲ್ಲಿ ಬಂದುಬಿಟ್ಟು ಎಲ್ಲ ಕನೆಕ್ಷನ್ಸು ನಾವು ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಮೋಟ್ರ್ 1, ಬ್ಯಾಟ್ರಿ, ಮೋಟರ್ 2, ಇಂಡಿಕೇಟರ್ಸು, ಹೆಡ್ಲೈಟು, ಓಕೆನಾ, ಮತ್ತು ಸ್ಟೇರಿಂಗ್ ಸರ್ವೋ ಮತ್ತು ಲಿಫ್ಟ್ ಸರ್ವೋ, ಇಷ್ಟು ನಾವು ಪ್ರೊವಿಷನ್ ಮಾಡಿದ್ವಿ. ಈಚನ್ನ ಮಾರ್ಕಿಂಗ್ ಕೂಡ ಮಾಡಿದ್ವಿ. ಸೊ ಈಸಿಲಿ ನೀವು ವೈರಿಂಗ್ ಮಾಡ್ಕೋಬೋದು. ಸೊ ವೈರಿಂಗಲ್ಲಿ ಬಂದುಬಿಟ್ರೆ ಇದು ಬ್ಯಾಟ್ರಿ ಕನೆಕ್ಷನ್ ವೈರಿಂಗು, ಅದಾದಮೇಲೆ ಸೊ ಇಂಡಿಕೇಟರ್ಸು, ಮೋಟರ್ಸು ಎಲ್ಲದಕ್ಕೂ ವೈರನ್ನ ಪ್ರೊವಿಷನ್ ಮಾಡಿದ್ವಿ. ಸೊ ಇಂಡಿಕೇಟರ್ಸ್ಗೆ ನಾವು ಇಲ್ಲಿ ವೈರಿಂಗ್ ಮಾಡಿಕೊಟ್ಟಿದ್ದೀವಿ. ಸೊ ನಾವೇ ವೈರಿಂಗ್ ಮಾಡ್ಕೊತೀವಿ ಅನ್ನೋರು ಮಾಡ್ಬೋದು. ಇದು ಮೋಟರ್ಸು ಮತ್ತು ಹೆಡ್ಲೈಟಿಗೆ. ಸೊ ಇದು ಯಾವ ರೀತಿ ಕನೆಕ್ಟ್ ಆಗುತ್ತೆ, ವರ್ಕ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಸೊ ಇದು ಬಂದುಬಿಟ್ಟು ಇವಾಗ ನಾವು ಬ್ಯಾಟ್ರಿ ಫಸ್ಟ್ ಕನೆಕ್ಟ್ ಮಾಡೋಣ. ಸೊ ಬ್ಯಾಟ್ರಿ ಕನೆಕ್ಷನ್ನು ನಾವು ಇಲ್ಲಿ ಬ್ಯಾಟ್ರಿಗೆ ಮಾಡ್ತಾಯಿದ್ದೀವಿ. ಸೊ ಅದಾದಮೇಲೆ ಇಂಡಿಕೇಟರ್ಸ್ ಮಾಡೋಣ. ಸೊ ಇಂಡಿಕೇಟರ್ಸ್ ಇಲ್ಲಿ ಕೂರುತ್ತೆ. ಅದಾದಮೇಲೆ ನಾನು ಮೋಟ್ರಿಗೆ ಎಲ್ಲ ಆಲ್ರೆಡಿ ವೈರಿಂಗ್ ಮಾಡ್ಕೊಂಡಿದ್ದೀನಿ, ಅದನ್ನು ಕನೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ಒಂದು ಮೋಟ್ರ್ ಇದೆ. ಸೊ ಅದನ್ನು ನಾವು ಮೋಟರ್ 2 ಕನೆಕ್ಟ್ ಮಾಡೋಣ. ಮತ್ತು ಒಂದು BO ಮೋಟ್ರ್ ಇದೆ, ಇದನ್ನು ಮೋಟ್ರ್ 1ಗೆ ಕನೆಕ್ಟ್ ಮಾಡೋಣ. ಸೊ ಅದಾದಮೇಲೆ ಒಂದು ಹೆಡ್ಲೈಟ್ ಇದೆ, ಹೆಡ್ಲೈಟ್ನ ನಾವು ಇಲ್ಲಿ ಲೈಟಿಗೆ ಕನೆಕ್ಟ್ ಮಾಡೋಣ. ಸೊ ಅದಾದಮೇಲೆ ಬ್ಯಾಟ್ರಿಗೆ ಸೊ 8 ವೋಲ್ಟ್ಸ್ ಬ್ಯಾಟ್ರಿ ನಾವು ಯೂಸ್ ಮಾಡ್ತಾಯಿದ್ದೀವಿ. ಸೊ ಬ್ಯಾಟ್ರಿನ ನಾವು ಇಲ್ಲಿ ಕನೆಕ್ಟ್ ಮಾಡೋಣ. ಸೊ ಓಕೆ, ಬ್ಯಾಟ್ರಿ ಕನೆಕ್ಟ್ ಆಯಿತು, ಮೋಟರ್ಸ್ ಕನೆಕ್ಟ್ ಆಯಿತು, ಲೈಟ್ ಕನೆಕ್ಟ್ ಆಯಿತು, ಮತ್ತು ಇಂಡಿಕೇಟರ್ಸು ಕನೆಕ್ಟ್ ಆಯಿತು. ಓಕೆ, ಸೊ ಇವಾಗ ಆನ್ ಮಾಡೋಣ. ಮೇನ್ ಸ್ವಿಚ್ ಆನ್ ಮಾಡಿದ್ರೆ ಸೊ ನೋಡಿ ಹೆಡ್ಲೈಟು ಈ ರೀತಿ ಬ್ಲಿಂಕ್ ಆಗುತ್ತೆ. ಸೊ ಈ ರೀತಿ ಬ್ಲಿಂಕ್ ಆದರೆ ಏನು ಅಂತ ಹೇಳಿದ್ರೆ ನಮ್ಮ ರಿಮೋಟು ಆನ್ ಮಾಡಿಲ್ಲ ಅಥವಾ ಕನೆಕ್ಷನ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಆ ಕನೆಕ್ಷನ್ ಎಲ್ಲ ನಾವು ಈಗ ನೋಡಿಕೊಂಡು ಎಲ್ಲ ಕರೆಕ್ಟಾಗಿದೆ. ಸೊ ರಿಮೋಟ್ನ ಆನ್ ಮಾಡಿ. ಒನ್ಸ್ ರಿಮೋಟ್ ಆನ್ ಆಗ್ತಿದ್ದಂಗೆ ನಿಮ್ಮದು ಹೆಡ್ಲೈಟ್ ಬ್ಲಿಂಕಿಂಗ್ ಹೋಗುತ್ತೆ. ದಟ್ ಮೀನ್ಸ್ ಮತ್ತೆ ರೆಡ್ ಲೈಟು ಆನ್ ಆಯಿತು. ದಟ್ ಮೀನ್ಸ್ ರಿಮೋಟು ಕನೆಕ್ಟ್ ಆಯಿತು ಅಂತ. ಸೊ ಒಂದೊಂದೇ ತೋರಿಸ್ತೀನಿ. RN ಇದೆ, ಆ ಸ್ಟಿಕ್ಕರ್ ತೆಗಿಬೇಕು ನೀವು. ಸೊ RN ಇದೆ, ಲೆಫ್ಟ್ ಇಂಡಿಕೇಟ್ರು. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇಂಡಿಕೇಟ್ರು, ರೈಟ್ ಇಂಡಿಕೇಟ್ರು ಆಫ್ ಮಾಡೋಣ. ಇದು ಅನದರ್ ಮೋಟ್ರು, ಫಾರ್ವರ್ಡು ಮತ್ತು ರಿವರ್ಸು. ಅದೇ ರೀತಿ ಇದು ಇದು ಮೈನ್ ಮೋಟ್ರದು ಫಾರ್ವರ್ಡು, ರಿವರ್ಸು ಮತ್ತು ಸ್ಟೇರಿಂಗಿಗೆ ಒಂದು ಸರ್ವೋ ಕನೆಕ್ಟ್ ಮಾಡೋಣ. ಸೊ ಸರ್ವೋ ಕನೆಕ್ಟ್ ಮಾಡಿದ್ರೆ ಈ ರೀತಿ ಕನೆಕ್ಟ್ ಆಗುತ್ತೆ. ಸೊ ನೋಡಿ ಇದು ಸ್ಟೇರಿಂಗು. ಓಕೆ, ಸ್ಟೇರಿಂಗ್ ಆದಮೇಲೆ ಇನ್ನೊಂದು ಪ್ರೊವಿಷನ್ ಮಾಡಿದ್ವಿ, ಅದಕ್ಕೆ ಕನೆಕ್ಟ್ ಮಾಡೋಣ. ಅದಕ್ಕೆ ಕನೆಕ್ಟ್ ಮಾಡಿದ್ರೆ ನೀವು ಅಟ್ ಎ ಟೈಮ್ 2 ಸರ್ವೋ ಕಂಟ್ರೋಲ್ ಮಾಡ್ಕೋಬೋದು. ಸೊ ಈ ನಾಬ್ನ ನೀವು ರೊಟೇಟ್ ಮಾಡಿದ್ರೆ ನೀವು ಸರ್ವೋ ರೊಟೇಟ್ ಆಗುತ್ತೆ. ಸೊ ಇಷ್ಟು ಪ್ರೊವಿಷನ್ ಮಾಡಿದ್ವಿ. ಸೊ ಈ ರಿಮೋಟ್ ಯಾರ್ಯಾರು ಬೇಕು ಅಂದರೆ ನಮ್ಮ ವಾಟ್ಸಪ್ ಕೆಟ್ಲಾಗಲ್ಲಿ ಹಾಕಿರ್ತೀವಿ, ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಥ್ಯಾಂಕ್ ಯು.